ಹೀಗೆ ದೇವರ ಹೆಸರಿನಲ್ಲೇ ಶ್ರೀ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕರ ಕಂಪನಿ ಎಂಬ ಫರ್ಟಿಲೈಸರ್ಸ್ ಅಂಗಡಿ ಆರಂಭಿಸಿದ ಮೋಹನ್ ಅಂಗಡಿ ಮುಂದೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಎಂಬ ಘೋಷವಾಕ್ಯವನ್ನು ಕೂಡ ಹಾಕಿಕೊಂಡಿದ್ದ. ಆದರೆ ರೈತರಿಗೆ ಗುಣಮಟ್ಟದ ಅಸಲಿ ಗೊಬ್ಬರ ನೀಡುವ ಬದಲು ನಕಲಿ ಎಂಕೆಪಿ ಗೊಬ್ಬರ ಮಾರಾಟ ಮಾಡಿ ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ನಲ್ಲಿರುವ ಈ ಅಂಗಡಿಯಲ್ಲಿ ನೂರಾರು ರೈತರು ಪ್ರತಿದಿನ ಗೊಬ್ಬರ ಖರೀದಿಸುತ್ತಾರೆ. ಮಳೆ ಕೊರತೆಯ ನಡುವೆ ಬೆಳೆ ಉಳಿಸಿಕೊಳ್ಳಲು ರೈತರು ಐಸಿಎಲ್ ಕಂಪನಿಯ ನೀರಿನಲ್ಲಿ ಕರಗುವ ಎಂಕೆಪಿ ಗೊಬ್ಬರ ಖರೀದಿಸಿದರು. ಆದರೆ ಈ ಬಾರಿ ಪಡೆದ ಗೊಬ್ಬರದ ಪ್ಯಾಕಿಂಗ್, ಬಣ್ಣ ಹಾಗೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡು ಅನುಮಾನಗೊಂಡ ರೈತರು ನೇರವಾಗಿ ಕಂಪನಿಯನ್ನು ಸಂಪರ್ಕಿಸಿದರು. ಆಗ ತಮಗೆ ನೀಡಿರುವ ಉತ್ಪನ್ನ ನಕಲಿ ಎಂಬುದು ಬೆಳಕಿಗೆ ಬಂದಿದೆ. ಯಾರು ಮೋಸ ಮಾಡಿದ್ರೆ ಅವ್ನು ಬೆಳಿಬಹುದು ಅಷ್ಟೇ, ಬಟ್ ರೈತರಿಗೆ ಏನು ಮೋಸ ಮಾಡಿದ್ರೆ ಖಂಡಿತವಾಗಿ ಅವನು ಉತ್ತರ ಆಗಲ್ಲ. ಮಧ್ಯಾಹ್ನ 2 ಗಂಟೆಗಿಂತ ನಾವು ಕೇಳ್ತಾ ಇರೋದು, ಹೇಳು ಎಲ್ಲಿಂದ ಬರ್ತಾಯಿದೆ ಮೆಟೀರಿಯಲ್, ಎಲ್ಲಿಂದ ಬರ್ತಾಯಿದೆ ಅಂತ. ಅವನು ಬಾಯಿ ಬಿಟ್ಟಿದ್ರೆ ಸರಿ, ಇವಾಗ ಬಂದು ಹೇಳ್ತಾನೆ 3800 ಬರ್ತಾಯಿತ್ತು, 5200 ಮಾಡ್ತಾ ಇದ್ದೆ ಕಾಯ್ಕೊಂಡಿದ್ರಿ. ಅವ್ರು ಬಂದ ಮೇಲೆ ಅವ್ರು ಅಲ್ಲಿ ಎಂಟ್ರಿ ಆಯ್ತಾ ಇದ್ದಂಗೆ ಇಲ್ಲಿ ಕೋಲಾರದಿಂದ ಅಲ್ಲ ಇವರೆಲ್ಲ ಕೊಟ್ಟಿರೋದು ಔಷಧಿಗಳು ಬೇಕಾವ ಇಲ್ಲಿ. ತುಂಬಾ ಮೋಸ ಆಗಿದೆ. ನಾವೇ ದುಡ್ಡು ಕಟ್ಟಿ ನಾವೇ ಒಂದು ಅಂಗಡಿ ಮಾಡಿ ಈ ಥರ ಎಲ್ಲ ಆಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಯಾರೇ ಅಧಿಕಾರಿ ಆಗಿರ್ಬೋದು, ಕಂಪ್ನಿಯವರೇ ಆಗಿರ್ಬೋದು, ಇವಾಗೇನೇ ಇವ್ರು ಕಂಪ್ನಿಯವ್ರದ್ದು ಇದ್ದಾರಲ್ಲ, ಇವರು ಏನೋ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಾವು ಉಳಿತೀವಿ. ಐಸಿಎಲ್ ಕಂಪ್ನಿಯವರು ಯಾಕಣ್ಣ ಏನಾಗಿದೆ ಎಲ್ಲ ಬೇಸಾಯಿಗೆಲ್ಲ ಬೇಕು. ಒಂದು ಸಿಕ್ಕಿದೆ, ಬಂದು ಬೆಳಿಗ್ಗೆಗೆ ಏನಾನ ಬಂದು ಯಾರನ ಏನೋ ಅಧಿಕಾರಿಗಳೇನ ಇದು ಕೃಷಿ ಅಧಿಕಾರಿಗಳೇನ ಬಂದು ಎಲ್ಲ ಚೆಕ್ ಮಾಡಿದಾಗ ಇನ್ನೇನು ಸಿಗುತ್ತೋ ನಮ್ಗೆ ಗೊತ್ತಿಲ್ಲ. ಅಂಗಡಿ ಒಳಗಡೆ ಒಂದು ಸಿಕ್ಕಿದೆ ಬೇಕು. ಅಣ್ಣ, ಇದು ಭೋಗನಂದೀಶ್ವರ ಅನ್ನೋದು ರೈತರದ್ದು ಸೇವಾ ಸಂಘ. ರೈತರದ್ದೇ ಒಂದು ಇದಾಗಿರೋದ್ರಿಂದ ನಾವು ಎಲ್ಲ ರೈತರು ಅಲ್ಲೇ ಸಂಸ್ಥೆಯಲ್ಲಿ ಅಲ್ಲೇ ಬೇಕಾಗಲ್ಲ ಅಂದ್ಬಿಟ್ಟು ತಗೊಂಬಂದಿದ್ದೀವಿ. ಆಮೇಲೆ ಇಲ್ಲಿ ಭೋಗನಂದೀಶ್ವರ ಒಂದು ಇದರಲ್ಲಿ ಮೋಹನ್ ಅನ್ನೋ ಹುಡುಗ ಸೇಲ್ಸ್ ಮ್ಯಾನ್ ಈ ರೀತಿ ಅವ್ಯವಹಾರ ಮಾಡಿ ಎಲ್ಲ ಫೇಕ್ ಐಟಮ್ ತರಿಸಿ ಇದು ಮಾಡಿದ್ದಾರೆ. ಇದನ್ನು ಕಂಪ್ನಿ ಐಸಿಎಲ್ ಕಂಪ್ನಿ ಕಡೆಯಿಂದ ನಮ್ಮ ಏನು ಹೆಸರು ಕಿರಣ್ ಕುಮಾರ್ ಅನ್ನೋರು ಬಂದಿದ್ದಾರೆ, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಕಿರಣ್ ಕುಮಾರ್ ಅವ್ರನ್ನ ಕರೆಸಿ ಅದು ಫೇಕ್ ಐಟಮ್ ಅಂತ ಇದು ಮಾಡಿ ಅದನ್ನು ಕಂಪ್ನಿ ಕಡೆಯಿಂದ ಇದು ಮಾಡೋಕ್ಕೆ ನಾವು ಅದ್ರ ಜೊತೆಗೆ ಕೃಷಿ ಇಲಾಖೆಯವರು ಸಹ ಸಹಕರಿಸಿ ಏನು ಮಾಡಬೇಕು ಅದಕ್ಕೆ ನಮ್ಗೆ ಪರಿಹಾರ ರೈತರಿಗೆ ಈ ನಾಳೆ ಇನ್ಯಾವ ರೈತರಿಗೂ ತೊಂದರೆ ಆಗಬಾರ್ದು. ಈ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ಒಂದು ಮೂಲ ಎಲ್ಲಿಂದ ಬರ್ತಾ ಇದೆ ಇದು ಫೇಕ್ ಐಟಮು, ಅದನ್ನು ಮೂಲ ಕಂಡುಹಿಡಿಬೇಕು ಅಂತ ನಾನು ಕೇಳ್ತೀನಿ. ಯಾವ್ದಾವ್ದು ಫೇಕ್ ಮಾಡಿದರೆ ಅದನ್ನು ಹಾಕಿದರೆ ನಿಮ್ಗೆ ಏನು ಸಮಸ್ಯೆ ಆಗ್ತದೆ? ನಮ್ಗೆ ಗೊತ್ತಿರೋ ಪ್ರಕಾರ ಐಸಿಎಲ್ ಕಂಪ್ನಿ ತುಂಬ ಚೆನ್ನಾಗಿ ಬ್ರ್ಯಾಂಡ್ ಆಗಿದೆ, ಒಳ್ಳೆ ನೇಮ್ ಇದೆ, ಒಳ್ಳೆ ಫರ್ಟಿಲೈಸರು. ಅದನ್ನೇ ಒಂದು ಗುರಿ ಇಟ್ಕೊಂಡವರು ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರೋ ಪ್ರಕಾರವಾಗಿ MKP ನಾವು ತೊಗೊಂಡೋಗಿರೋದ್ರಿಂದ MKP ಫೇಕ್ ಅಂತ ಅನ್ಕೊಂಡ್ವಿ. ಇಲ್ಲಿ ಬಂದಾಗ ಕಂಪ್ನಿಯವ್ರು ಬಂದು ಒಂದು ಅಂಗಡಿ ಪರಿಶೀಲನೆ ಮಾಡಿದಾಗ 1261 ಕೂಡ ಫೇಕ್ ಇದೆ, MKP ಫೇಕ್ ಇದೆ, 13045 ಫೇಕ್ ಇದೆ. ಎಲ್ಲ ರೆಡ್ ಹ್ಯಾಂಡ್ ಆಗಿದೆ, ಅಂಗಡಿಯಲ್ಲೇ ಇದೆ. ಇಷ್ಟು ಸಿಕ್ಕಿ ಇದರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಯಾವ್ಯಾವ ಟೈಮಲ್ಲಿ ಏನೇನು ಫರ್ಟಿಲೈಸರ್ ಕೊಡಬೇಕು ಆ ಟೈಮಲ್ಲಿ ಕೊಡದೆ ಬೇರೆದಿದ್ದರೆ ನಾವು ಹಾಕೋ ಬೆಳೆಗಳು ತೊಂದರೆ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಇನ್ನು ನಕಲಿ ಗೊಬ್ಬರ ಮಾರಾಟವಾಗಿರುವುದು ಖಚಿತವಾಗುತ್ತಿದ್ದಂತೆಯೇ ನೂರಾರು ರೈತರು ಅಂಗಡಿಗೆ ಮುತ್ತಿಗೆ ಹಾಕಿ ಮಾಲೀಕ ಮೋಹನ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮೋಹನ್ನನ್ನು ನಂದಿಗಿರಿಧಾಮ ಪೊಲೀಸ್ ಠಾಣೆಗೆ ಕರೆದೊಯ್ದು ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಕೃಷಿ ಇಲಾಖೆ ಅಧಿಕಾರಿಗಳು ಅಂಗಡಿಗೆ ದಾಳಿ ನಡೆಸಿ ಗೊಬ್ಬರದ ಚೀಲಗಳು, ದಾಖಲೆಗಳು ಹಾಗೂ ದಾಸ್ತಾನನ್ನು ಪರಿಶೀಲಿಸಿದರು. ಗೊಬ್ಬರದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯ ಪರೀಕ್ಷೆಗೆ ಕಳುಹಿಸುವ ಪ್ರಕ್ರಿಯೆ ಆರಂಭಿಸಿದರು. ಪರಿಶೀಲನೆ ವೇಳೆ ಮತ್ತೊಂದು ಅಕ್ರಮವೂ ಸಹ ಬೆಳಕಿಗೆ ಬಂದಿದೆ. ಅಂಗಡಿಯ ಗೊಬ್ಬರ ಮಾರಾಟ ಪರವಾನಗಿ ಅವಧಿ ಮುಗಿದಿದ್ದರೂ ಸಹ ಮರು ಪರವಾನಗಿ ಪಡೆಯದೆ ವ್ಯಾಪಾರ ನಡೆಸಲಾಗುತ್ತಿತ್ತು ಎಂಬುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿನಲ್ಲಿ ಸರ್ ಏನೋ ಒಂದು ರೈತ ಉತ್ಪಾದಕರ ಸಂಘ ಏನು ಸ್ಥಾಪನೆ ಮಾಡಿದ್ದಾರೆ, ಭೋಗನಂದೀಶ್ವರ ರೈತ ಉತ್ಪಾದಕರ ಸಂಘ ಅಂತ. ಇವರು ರಸಗೊಬ್ಬರ ಮತ್ತು ಕೀಟನಾಶಕಗಳ ಪರವಾನಗಿಯನ್ನು ತಗೊಂಡು ರೈತರುಗಳಿಗೆ ಪರಿಕರಗಳನ್ನ ವಿತರಣೆ ಮಾಡ್ತಿದ್ರು. ನಿನ್ನೆ ಸಂಜೆ ನಮಗೆ ಏನೋ ಒಂದು ನಂದಿಗಿರಿಧಾಮ ಪೊಲೀಸ್ ಸ್ಟೇಷನಿಂದ ಈ ಥರ ರೈತರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ICL ಸಂಸ್ಥೆದು ಈ ಒಂದು ಪರ್ಟಿಕ್ಯುಲರ್ ರೈತ ಉತ್ಪಾದಕರ ಸಂಘದವರು ಫೇಕ್ ಮೆಟೀರಿಯಲ್ನ ತರಿಸಿ ಮಾರಾಟ ಮಾಡ್ತಿದ್ದಾರೆ, ರೈತರಿಗೆ ದ್ರೋಹ ಮಾಡಿದೆ ಅಂತ ಕಂಪ್ಲೇಂಟ್ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಬಂದು ಅಟೆಂಡ್ ಮಾಡಿದ್ವಿ. ಮತ್ತು ಈಗ ಬೆಳಗ್ಗೆ ಬಂದು ನೋಡಿದಾಗ ಅವ್ರನ್ನ ನಾವು ಇನ್ವಾಯ್ಸ್ ಕೇಳಿದ್ರೆ ಇನ್ವಾಯ್ಸು ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಲೈಸೆನ್ಸ್ ಕೂಡ ಜೂನ್ 2ನೇ ತಾರೀಕಿಗೆ ಎಕ್ಸ್ಪೈರಿ ಆಗಿದೆ. ಯಾವುದು ಫರ್ಟಿಲೈಸರ್ಸ್ದು
ಪೆಸ್ಟಿಸೈಡ್ಸ್ ಬಂದು ಲೈಫ್ ಟೈಮ್ ಇರುತ್ತೆ ಅದು. ಹಾಗಾಗಿ ಫರ್ಟಿಲೈಸರ್ಸ್ ಲೈಸೆನ್ಸ್ ಎಕ್ಸ್ಪೈರ್ ಆಗಿರೋದ್ರಿಂದ ನಾವು ಏನಿಲ್ಲಿ ಇದೆ ಅದನ್ನೆಲ್ಲ ಸ್ಯಾಂಪಲ್ಸ್ನ ನಾವು ಮಾದರಿಗಳನ್ನ ಕಲೆಕ್ಟ್ ಮಾಡಿದ್ವಿ. ಅದನ್ನು ಅನಾಲಿಸಿಸ್ ಕೂಡ ನಮ್ಮ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತೀವಿ. ಮತ್ತು ನಮ್ಮದು ಈಗ ಸೀಸರ್ ಪ್ರೊಸೀಜರ್ ಇದೆ. ಲೈಸೆನ್ಸ್ ಇಲ್ಲದೇ ಇರೋದ್ರಿಂದ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂಥ ಏನೇನು ಗೊಬ್ಬರಗಳಿದಾವೋ ಇನ್ಕ್ಲೂಡಿಂಗ್ ಬಯೋಸ್ಟಿಮ್ಯುಲೆಂಟ್ಸು ನಾವೀಗ ಸೀಸ್ ಮಾಡ್ತಿದ್ದೀವಿ. ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ, ಅದನ್ನು ಫೈನಲ್ ಆಗಿ ಇದು ಮಾಡ್ತೀವಿ. ನೆಕ್ಸ್ಟ್ ಅದಾದ ನಂತರ ನಾವು ಇದನ್ನು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡ್ತೀವಿ. ನಕಲಿ ಅಂತ ಈಗ ನಮ್ಗೆ ಆ ಥರ ಇಲ್ಲ ಸರ್. ನಮ್ಗೆ ಏನಾದ್ರು ಲ್ಯಾಬ್ ರಿಪೋರ್ಟ್ ಮೇಲೆ ಬಂದಮೇಲೆ ಅಷ್ಟೇ ನಮ್ಗೆ ಗೊತ್ತಾಗ್ತದೆ. ಬಟ್ ಏನಾದ್ರು ICL ಸಂಸ್ಥೆದು ಏನು ಅವ್ರು ಹೇಳಿದರು, ಒಂದು 25 kg 7 ಚೀಲ ಸಿಕ್ಕಿದ್ದಾವೆ, ಅದಕ್ಕೆ ಅವರು ನಮಗೆ ಇನ್ವಾಯ್ಸ್ನ ಕೊಟ್ಟಿಲ್ಲ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಇನ್ವಾಯ್ಸಸ್ ಇದ್ದಾವೆ. ಈಗ ICL ಅನ್ನೋದೆಲ್ಲ ನಕಲಿನೇ ಅಂತ ಹೇಳ್ತಿದ್ದಾರೆ. ಅಲ್ಲ, ನಮ್ಗೆ 7 ಚೀಲ ಸಿಕ್ಕಿದೆ, ಅದರಲ್ಲಿ 3 ಪ್ರಾಡಕ್ಟ್ ಇದೆ. 25 kg 7 ಚೀಲ ಸಿಕ್ಕಿದೆ, ಅದನ್ನು ಸ್ಯಾಂಪಲ್ ಡ್ರಾ ಮಾಡಿದ್ವಿ. ಈಗ ಶಾಪರ್ ಒಪ್ಕೊಂಡಿದ್ದಾರೆ ಅವ್ರು ಹೇಳಿದ್ದಾರೆ ನಮ್ಮ ಹತ್ರ ಇನ್ವಾಯ್ಸ್ ಇಲ್ಲ, ಯಾರೋ ಬಂದು ಕೊಟ್ಟೋಗಿದ್ದಾರೆ ಅಂತ ಹೇಳಿದ್ರು. ಅದು ಈವನ್ ಕ್ಯಾಮ್ರಾದಲ್ಲಿ ಕೂಡ 16ನೇ ತಾರೀಕು ರೆಕಾರ್ಡ್ ಆಗಿದೆ. ನಾವು ಅದನ್ನು ನೋಡಿದಾಗ ಅವು ಒರಿಜಿನಲ್ ವೆಹಿಕಲ್ ಬಂದು ಯಲಹಂಕದವ್ರ ಹೆಸರಲ್ಲಿದೆ. ಬಟ್ ಅದನ್ನು ಯಾರೋ ಚಿಕ್ಕಬಳ್ಳಾಪುರದವ್ರು ಯೂಸ್ ಮಾಡ್ತಿದ್ದಾರಂತೆ. ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಡೀಟೇಲ್ಸ್ ಕೊಡಿ ಅಂತ. ಅದನ್ನು ಯಾಕಂದ್ರೆ ನಮಗಿನ್ನೂ ಟೈಮ್ ಬೇಕು ಸರ್. ಯಾಕಂದರೆ ಈ ಪ್ರೊಸೀಜರೇ ನಮಗಿನ್ನೂ ಈವ್ನಿಂಗ್ವರೆಗೂ ಆಗ್ತದೆ. ಫರ್ದರ್ ನಾವು ಪೊಲೀಸ್ನವ್ರನ್ನ ಒಂದು ಹೆಲ್ಪ್ ತೊಗೊಂಡು ಅದನ್ನೆಲ್ಲ ನಾವು ಟ್ರೇಸ್ ಮಾಡಿ ಕ್ರಮ ತೊಗೋತೀವಿ. ಈಗ ಆ ರೀತಿ ರೈತರಿಗೆ ನಷ್ಟ ಆಗಿರೋದು ಏನೇನು ಸರ್? ಈಗ ನಮಗೆ ಇನ್ವಾಯ್ಸ್ ಇಲ್ಲದೆ ಇರೋದ್ರಿಂದ ಅವ್ರು ಎಷ್ಟು ಗೊಬ್ಬರ ತರಿಸಿದ್ದಾರೆ, ಎಷ್ಟು ರೈತರಿಗೆ ವಿತರಣೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ ICL ಕಂಪ್ನಿದು. ನಿನ್ನೆ ನಮ್ಗೇನು ರೈತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರದ್ದು ಒಂದು 4 ಚೀಲದ ಮಾತ್ರ ನಮ್ಗೆ ಇನ್ವಾಯ್ಸ್ ಕೊಟ್ಟಿದ್ದಾರೆ. ಅದೇ ಈ ಥರ ICL ಕಂಪ್ನಿದು ಫೇಕ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂತ ಅವರು ಮತ್ತು ಸಂಸ್ಥೆಯವರು ಬಂದು ಕೊಟ್ಟಿದ್ದಾರೆ. ICL ಸಂಸ್ಥೆಯವರು ಏನೇನು ಸರ್ ಅಂತ ಸರ್ 3 ರಸಗೊಬ್ಬರಗಳದ್ದು ಸರ್. ಒಂದು 1261-0 ಅಂತ ಒಂದು ಗ್ರೇಡು, ಇನ್ನೊಂದು 052-34, ಇನ್ನೊಂದು 13045. ಈ 3 ಗ್ರೇಡ್ಸ್ದು ಫೇಕ್ ಮೆಟೀರಿಯಲ್ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ ಅವ್ರು ಹೇಳ್ತಾ ಇರೋದು ನಮ್ಮ ಸಂಸ್ಥೆ ಅದೆಲ್ಲ, ನಮ್ಮ ಸಂಸ್ಥೆ ಹೆಸರಲ್ಲಿ ಬೇರೆಯವರು ಸರಬರಾಜು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ನಮಗೆ 4 ಚೀಲ ಏನು ಇಬ್ಬರು ರೈತರು 4 ಚೀಲ ತೊಗೊಂಡೋಗಿದ್ದೀವಿ ಅಂತ ಅವ್ರು ಇನ್ವಾಯ್ಸ್ ಕೊಟ್ಟಿದ್ದಾರೆ. ಬಿಟ್ಟರೆ ಇಲ್ಲಿ ನಮಗೆ ಯಾವುದೇ ದಾಖಲಾತಿ ಇಲ್ಲದಿರೋದ್ರಿಂದ ಎಷ್ಟು ರೈತರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ನಮ್ಗೆ ಸಿಗ್ತಾ ಇಲ್ಲ ಸರ್. ರೈತರು ಸರಿಯಾಗಿ ಬೀಜ ನಾಟಿ ಮಾಡಿದರೆ ಗ್ರೋತ್ ಆಗಿಲ್ಲ ಅನ್ನೋದು ಕಂಪ್ಲೇಂಟ್ ಆಗಿದೆ. ಇಲ್ಲ ಅದೆಲ್ಲ ಆ ಥರ ಇಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಇಷ್ಟೇ, ಏನು ICL ಸಂಸ್ಥೆದು ಬೇರೆ ಇದನ್ನು ತಂದು ಕೊಟ್ಟಿದ್ದಾರೆ, ಸಂಸ್ಥೆಯವ್ರು ಸರಬರಾಜು ಮಾಡಿಲ್ಲ ಅಂತ ಅಷ್ಟೇ ಕಂಪ್ಲೇಂಟಲ್ಲಿರೋದು. ಈಗ ಮುಂದಿನ ಕ್ರಮ ಆಗಿದೆ ಸರ್. ಈಗ ನಾವೆಲ್ಲ ಸೀಸರ್ ಪ್ರೊಸೀಜರ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಇನ್ನೂ ಈಗ ಹೇಳಿದ್ನಲ್ವಾ, ಯಾರು ವೆಹಿಕಲಲ್ಲಿ ತಂದು ಕೊಟ್ಟಿದ್ದಾರೆ, ಯಾರು ಸಪ್ಲೈ ಮಾಡಿದ್ದಾರೆ, ಅದನ್ನೆಲ್ಲ ನಾವು ಪೊಲೀಸ್ ಇಲಾಖೆಯವರ ಸಹಯೋಗದೊಂದಿಗೆ ಇನ್ನು ಸ್ವಲ್ಪ ಅಡಿಷ್ನಲ್ ಆಗಿ ತನಿಖೆ ಮಾಡಿ ನೆಕ್ಸ್ಟ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡ್ತೀವಿ ಸರ್. ನಮಗೆ ಅಧಿಕಾರ ಇದೆ, ನಾವೇ ಹೂಡ್ತೀವಿ. ಇದು ನಡೆಸಿದೆ. ಇದು ರೈತ ಉತ್ಪಾದಕರ ಸಂಘ ಸರ್. ಇದು ನಂದಿ ಹೋಬಳಿ ರೈತರೆಲ್ಲ ಸೇರಿಕೊಂಡು ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಸರ್. ಅದರಲ್ಲಿ 13 ಜನ ಡೈರೆಕ್ಟರ್ಸ್ ಕೂಡ ಇರ್ತಾರೆ. ಮತ್ತು ಇದರಲ್ಲಿ ಅಧ್ಯಕ್ಷರು ಬಂದು ನಮ್ಮ ಎಳವಳ್ಳಿ ಗ್ರಾಮದ ರಾಮಲಿಂಗಪ್ಪ ಅವರ ಅಧ್ಯಕ್ಷರಿದ್ದಾರೆ, ಅವರು ನಡೆಸ್ತಿದ್ದಾರೆ ಸರ್. ಇದು ಓವರಾಲ್ ಇದು ರೈತರದೇ, ಇದು ಇಟ್ಸ್ ನಾಟ್ ಆ್ಯಂಡ್ ಪ್ರೈವೇಟ್ ಆರ್ಗನೈಸೇಷನ್. ಯಾರಿಗಾದ್ರೂ ಒಬ್ರಿಗೆ ಇನ್ಚಾರ್ಜ್ ಅಂತ ಕೊಟ್ಟಿರ್ತೀವಿ ಸರ್. ಇದಕ್ಕೆ CEO ಬಂದು ಮೋಹನ್ ಅಂತಿದ್ದಾರೆ ಸರ್, ಕೊಳನಳ್ಳಿಯವರು. ಅದು ಅವರೇ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ನಾವು ಮಾಡಿಲ್ಲ. ಅವ್ರ ಮೇಲೆ ಕ್ರಮ ಆಗುತ್ತೆ. ಹೌದು, ಅವ್ರ ಮೇಲೂ ಕ್ರಮ ಆಗುತ್ತೆ. ಹೌದು, ಆಗುತ್ತೆ. ಒಟ್ಟಾರೆ ರೈತರಿಗೆ ಅಸಲಿ ಗೊಬ್ಬರದ ಹೆಸರಿನಲ್ಲಿ ನಕಲಿ ಗೊಬ್ಬರ ಮಾರಾಟ ಮಾಡಿ ಮೋಸ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದ್ದು, ಕೃಷಿ ಇಲಾಖೆ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಪ್ರಯೋಗಾಲಯದ ವರದಿ ಆಧರಿಸಿ ನಕಲಿ ಗೊಬ್ಬರ ಮಾರಾಟ ಹಾಗೂ ಪರವಾನಗಿ ಉಲ್ಲಂಘನೆ ಸಂಬಂಧ ಅಂಗಡಿ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮೋಸಕ್ಕೊಳಗಾದ ರೈತರಿಗೆ ನ್ಯಾಯ ಒದಗಿಸಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.